ಪಶ್ಚಿಮ ಬಂಗಾಳದಾಗ ಮತ್ ಬುಲ್ಡೋಜರ್ ಸದ್ದು ಮಾಡತ್ತಾವ. ಅಕ್ರಮವಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಇದ್ದವರನ್ನ ಬುಡ ಸಮೇತ ಕಿತ್ತುಗಿಲಿಕತ್ತಾರ. ಅಕ್ರಮ ಅಂಗಡಿಗಳನ್ನ ಮುಚ್ಚಾಕತ್ತಾರ. ಮಮತಕ್ಕನ ಕಾಲದಾಗ ಅಧಿಕಾರ ಇದ್ರೂ ಇಲ್ದಂಗಿತ್ತು ರೈಲ್ವೆ ಇಲಾಖೆ. ಪಶ್ಚಿಮ ಬಂಗಾಳದ ರೈಲ್ವೆ ಇಲಾಖೆ ಇನ್ನಷ್ಟು ಅಭಿವೃದ್ಧಿ ಆಗತ್ತೆ. ಪಶ್ಚಿಮ ಬಂಗಾಳದಾಗ ಮಮತಕ್ಕನ ಆಡಳಿತ ಇದ್ದಾಗ ರೈಲ್ವೆ ಇಲಾಖೆ ಅನಾಥವಾಗಿತ್ತು. ಯಾಕೆ ಹಿಂಗೆ ಹೇಳ್ತನು ಅಂದ್ರ ರೈಲ್ವೆ ಇಲಾಖೆ ರೈಲ್ವೆ ಸ್ಟೇಷನ್ಗಳು ಅಲ್ಲಿನ ಅಧಿಕಾರಿಗಳೆಲ್ಲ ಹೆಸರಿಗಿದ್ರು. ಅವರ ಕೈಯಾಗ ಯಾವುದೇ ರೀತಿಯ ಅಧಿಕಾರ ಇರಲಿಲ್ಲ. ಅವ್ರು ಏನೇ ಒಂದು ಕ್ರಮ ತಗೋಬೇಕು ಅಂದ್ರೂ ಅದರೊಳಗೆ ಮೂಗು ತೂರಿಸ್ಕೊಂಡು TMC ಸರ್ಕಾರ ಬರ್ತಿತ್ತು. ಏನೇ ಮಾಡಿದ್ರು ಹೊಸದನ್ನ ಏನೇ ಜಾರಿಗೆ ತರಬೇಕಂದ್ರು ಕಾಲಡ್ಡ ಹಾಕ್ತಿದ್ದು ಮಮತಕ್ಕನ ಶ್ರೇಷ್ಠವಾದ ಸರ್ಕಾರ. ರೈಲ್ವೆ ಸ್ಟೇಷನ್ಗಳನ್ನ ಅಕ್ರಮ ಮಾಡ್ಕೋತಿದ್ರು. ಜಸ್ಟ್ ರೈಲ್ವೆ ಹೋಗೋಷ್ಟು ಪಾರ್ಟನ್ನ ಬಿಟ್ಟು ಅಕ್ಕಪಕ್ಕ ಅಂಗಡಿ ಹಾಕೊಂಡು ಮನಿ ಮಾಡ್ಕೊಂಡು ಅಲ್ಲೇ ಎಷ್ಟು ಜನ ವಾಸವಾಗಿದ್ರು. ರೈಲ್ವೆ ಪ್ಲಾಟ್ಫಾರ್ಮ್ದಾಗ ಅಕ್ರಮವಾಗಿ ಅಂಗಡಿ ಮುಂಗಡಗಳನ್ನ ಇಟ್ಟಿದ್ರು. ಜನರಿಗೆ ರೈಲ್ವೆ ಹತ್ತುವಷ್ಟು ಜಾಗ ಬಿಟ್ಟು ಎಲ್ಲವನ್ನ ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ರು. ಅದು ಸತತವಾಗಿ ವರ್ಷಗಳ ಕಾಲದಿಂದ ಹಿಂಗೇ ನಡ್ಕೊಂಡು ಬಂದಿತ್ತು. ಈಗ BJP ಗೆದ್ದ ಮೇಲೆ ಬಂಗಾಳದಾಗ ಎಲ್ಲಾನು ಕ್ಲೀನ್ ಆಗತೈತಿ. ಹಂಗೇನ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕ ಯಾರೆಲ್ಲ ಎನ್ಕ್ರೋಚ್ ಮಾಡಿಕೊಂಡು ಅಕ್ರಮವಾಗಿ ತಮ್ಮ ದಂಧೆ ನಡೆಸಾತಿದ್ರು, ಅಂಗಡಿ ನಡೆಸಾತಿದ್ರು, ಮನೆ ಮಾಡ್ಕೊಂಡಿದ್ರಲ್ಲ, ಅವೆಲ್ಲವನ್ನ ಈಗ ರೈಲ್ವೆ ಇಲಾಖೆ ಖುದ್ದು ಮುಂದೆ ನಿಂತ ಬುಲ್ಡೋಸರ್ ಆಕ್ಷನ್ ತಗೊಂಡ್ಬಿಟ್ಟೈತಿ. ಮಮತಕ್ಕ ನೀಡ್ಲಾರ್ದ ಸಹಕಾರವನ್ನ BJP ಸರ್ಕಾರ ಸುವೇಂದು ಅಧಿಕಾರಿ ಅವರ ಸರ್ಕಾರ ನೀಡಾಕತೈತಿ. ಯಾವ ರೀತಿಯ ಆಕ್ಷನ್ ಆಗತೈತಿ ಗೊತ್ತೇನ್ರಿ? ಹುಡುಕಿ ಪ್ರತಿ ರೈಲ್ವೆ ಸ್ಟೇಷನ್ದಾಗ ಸರ್ಕಾರದ ಜಾಗ, ರೈಲ್ವೆ ಇಲಾಖೆ ಜಾಗವನ್ನ ಬಿಡಲಾರ್ದ ಇಸ್ಕೊಳಕತ್ತಾರ. ಬಂಗಾಳದ ಕೃಷ್ಣನಗರ ರೈಲ್ವೆ ಸ್ಟೇಷನ್ ಹೊರವಲಯದಿಂದ ಹಿಡಿದು ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದ ತನಕನೂ ಅಂಗಡಿಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿಕೊಂಡು ಸಾಕಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ಕೊಂಡು ಬರಾಕತ್ತಿದ್ರು. ಅಲ್ಲಿ ರೈಲ್ವೆ ಸಿಬ್ಬಂದಿಗಳು ಹೋಗಿ ಎಲ್ಲ ಚೆಕ್ ಮಾಡಿ ಡಾಕ್ಯುಮೆಂಟ್ ಅನ್ನ ತೋರಿಸಿ ಸರ್ಕಾರದ ಜಾಗ ಅಂತ ಪ್ರೂವ್ ಆದ ಮೇಲೆ ಬುಲ್ಡೋಸರ್ ಆಕ್ಷನ್ ಅನ್ನ ತಗೊಂಡಾರ. ಈಗಾಗಲೇ ಅದನ್ನೆಲ್ಲ ತೆರವುಗೊಳಿಸಿ ಅಲ್ಲಿನ ಅಂಗಡಿಗಳೆಲ್ಲ ಬೀಗ ಹಾಕ್ಸ್ಯಾರ. ಮುಂದಿನ ದಿನದಾಗ ಅಂಗಡಿಗಳನ್ನು ತೆಗಿಬೇಕಾಗತ್ತ ಅನ್ನುವಂಥ ಮಾತುಗಳನ್ನ ಅಧಿಕಾರಿಗಳು ಆಲ್ರೆಡಿ ಹೇಳಿ ಅವ್ರಿಗೆ ಅರ್ಜಿಯನ್ನು ಕಳಿಸಿಕೊಟ್ಟಾರ. ಹೂಗ್ಲಿ ಜಿಲ್ಲೆಯ ರೈಲ್ವೆ ಸ್ಟೇಷನ್ ಹತ್ತಿಕ ಸಾಕಷ್ಟು ಪ್ರಮಾಣದಾಗ ಅಕ್ರಮ ಮನೆಗಳನ್ನ ಕಟ್ಕೊಂಡು ಬಹಳಷ್ಟು ಮಂದಿ ಅಲ್ಲಿ ವಾಸ ಮಾಡತ್ತಿದ್ರು. 2 ತಲೆಮಾರಿನಿಂದ ನಾವು ಇಲ್ಲೇ ಜೀವನ ಮಾಡಕತ್ತೀವಿ, ನಾವು ಈ ಮನೆ ಬಿಟ್ಟು ಹೋಗೋದಿಲ್ಲ, ನಾವು ಮನೆ ಖಾಲಿ ಮಾಡೋದಿಲ್ಲ ಅಂತ ಪಟ್ಟು ಹಿಡಿದು ಕುಂತ ಮಂದಿಗೆ ಪೊಲೀಸರು ಲಾಠಿ ರುಚಿ ತೋರ್ಸಬೇಕಾಯ್ತು. ಅದ್ರ ಜೋಡಿ ಬುಲ್ಡೋಸರ್ ಕೂಡ ಅಲ್ಲಿನ ಮನೆಗಳನ್ನ ನೆಲ ಸಮ ಮಾಡಿ ಅದು ಸರ್ಕಾರಿ ಜಾಗ ಅಂತ ಬೋರ್ಡ್ ಹಾಕೋ ಕೆಲಸ ಮಾಡಿತ್ತು. ಹಬ್ರಾ ರೈಲ್ವೆ ಸ್ಟೇಷನ್ ಇಲ್ಲಿ ಪರಿಸ್ಥಿತಿ ಬಹಳ ಉದ್ವಿಗ್ನಕ್ಕೆ ಹೋಗಿತ್ತು. ಅಲ್ಲಿನ ಮಂದಿ ಅಧಿಕಾರಿಗಳ ಮೇಲೆ ಹಾರಿ ಬಂದಿದ್ರು. ನಮ್ಮ ಮನೆ ಹೆಂಗೆ ಕೆಡವ್ತೀರಿ, ನಮ್ಮ ಅಂಗಡಿ ಹೆಂಗೆ ಮುಚ್ಚುತ್ತೀರಿ, ಇದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ಕಟ್ಟಿರುವಂತ ಅಂಗಡಿಗಳು, ನಾವು ಮುಚ್ಚುವುದಿಲ್ಲ, ನಾವು ಹೋಗುದಿಲ್ಲ ಅಂತ ಪೊಲೀಸರ ಮೇಲೆ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡಿದ್ರು. ಅವಾಗ ಪೊಲೀಸರು ದಾರಿ ಇರ್ಲಾರ್ದ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅದನ್ನ ಹತೋಟಿಗೆ ತರೋ ಕೆಲಸ ಮಾಡಿ ಕೊನೆಗೆ ಬುಲ್ಡೋಸರ್ ಇಂದ ಅಲ್ಲಿನ ಅಂಗಡಿಗಳನ್ನ ಕೆಡವಿ ತೆರವುಗೊಳಿಸೋ ಕಾರ್ಯವನ್ನ ಮಾಡಿದ್ರು. ಇನ್ನ ಶೋಭಾ ಬಜಾರ್ ಅಹಿರಿತೋಳ್ ರೈಲ್ವೆ ಸ್ಟೇಷನ್, ಈ ಸ್ಟೇಷನ್ ಮುಂದೆ ಏನೈತಲ್ಲ ರೋಡ್ ಮೇಲೆ ಪ್ರತಿ ಒಂದು ಜಾಗದಾಗೂ ಕೂಡ ಅಂಗಡಿಗಳು, ಒತ್ತು ಗಾಡಿಯಿಂದ ಹಿಡಿದು ಸಾಕಷ್ಟು ಪ್ರಮಾಣದ ಅಂಗಡಿಗಳನ್ನ ಅಲ್ಲಿ ಮಂದಿ ಕಟ್ಕೊಂಡಿದ್ರು. ಯಾವ ರೀತಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ಅಂದ್ರೆ
ಯಾರೇ ರೈಲ್ವೆ ಸ್ಟೇಷನ್ಗೆ ಬರ್ಬೇಕಂದ್ರೂ ಅರ್ಧ ಕಿಲೋಮೀಟರ್ ಹಿಂದೆ ಇಳಿದು ನಡ್ಕೊಂಡು ಬರಬೇಕಾಗಿತ್ತು. ಯಾಕಂದ್ರೆ ಅಲ್ಲಿ ಗಾಡಿ ನಿಲ್ಲಕ್ಕೆ ಜಾಗನ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಆ ಮಾರ್ಕೆಟ್ ಅಂಗಡಿಗಳಿಂದ ತುಂಬಿ ಹೋಗಿತ್ತು. ಈಗ ಅಂಗಡಿಗಳನ್ನೆಲ್ಲ ತೆರವುಗೊಳಿಸಿ ರಸ್ತೆ ಮೇಲಿರೋ ಅಂಗಡಿಗಳು ಇನ್ಮೇಲೆ ಹಾಕಬಾರ್ದು ಅಂತ ವಾರ್ನಿಂಗ್ ಕೊಟ್ಟು ರಸ್ತೆಯನ್ನ ಕ್ಲೀನ್ ಮಾಡ್ಯಾರ. ಇನ್ನ ಕೋಲ್ಕತ್ತಾ ರೈಲ್ವೆ ಸ್ಟೇಷನ್ ದೊಡ್ಡ ನಗರ ಆಗಿರೋದ್ರಿಂದ ಸಾಕಷ್ಟು ದಿನದಿಂದ ಈ ಕಾರ್ಯ ಜಾರಿ ಐತಿ. ಇನ್ನ ತನಕನೂ ಇಲ್ಲಿ ಕೆಲಸಗಳು ನಡೆದ ಇದ್ದಾವ. ಅಕ್ರಮವಾಗಿ ಕಟ್ಟಿರುವ ಅಂಗಡಿ, ಮನೆ, ಯಾರೇ ರೋಡ್ ಮೇಲೆ ಬಂದು ಅಂಗಡಿ ಹಾಕೊಂಡಿದ್ರು ಕೂಡ ಈ ರೀತಿ ಎಲ್ಲವನ್ನೂ ಕೂಡ ಅಕ್ರಮವಾಗಿ ನಿರ್ಮಾಣವಾಗಿರೋ ಎಲ್ಲವನ್ನೂ ಕೂಡ ತೆರವು ಮಾಡೋ ಕಾರ್ಯಾಚರಣೆ ನಡೆಸ್ಯಾರ. ಅಷ್ಟೇ ಅಲ್ದ ಅಲ್ಲಿ ಪ್ರಯಾಣಿಕರಿಗೆ ಯಾವುದೇ ರೀತಿ ತೊಂದರೆಗಳಾಗ್ಲಾರ್ದಂಗ ಶಾಂತ ರೀತಿಯಿಂದ ಕೆಲಸವನ್ನ ರೈಲ್ವೆ ಇಲಾಖೆ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಮಾಡಾಕತ್ತಾರ. ಇನ್ನ ಬರ್ಧಮಾನ್ ರೈಲ್ವೆ ಸ್ಟೇಷನ್ ಬಂಗಾಳದಾಗ ಸಾಕಷ್ಟು ಗೊಂದಲವನ್ನ ಸೃಷ್ಟಿ ಮಾಡಿದ್ದ ರೈಲ್ವೆ ಸ್ಟೇಷನ್ ಇದು. ಯಾಕಂದ್ರ ಸೆಕ್ಯೂರಿಟಿ ಕೊಡೋರೇ ಯಾರು ಇದ್ದಿರ್ಲಿಲ್ಲ ಈ ಒಂದು ರೈಲ್ವೆ ಸ್ಟೇಷನ್ಗ. ಅಷ್ಟರ ಮಟ್ಟಿಗೆ ಇಲ್ಲಿ ದೊಂಬಿಗಳಾಗ್ತಿದ್ವು, ಕಳ್ಳತನಗಳಾಗ್ತಿದ್ವು. ಹಿಂಗಿಟ್ಟು ಹಿಂಗೆ ಹೋಗೋಷ್ಟೊತ್ತಿಗೆ ಎಲ್ಲವನ್ನ ಕಳ್ಳರು ತಗೊಂಡು ಪರಾರಿ ಆಗ್ತಿದ್ರು. ಸೆಕ್ಯೂರಿಟಿ ಇಲ್ಲದ ಮತ್ತ ಸಾಕಷ್ಟು ಅಂಗಡಿ ಒಳಗ ಭಾಳಷ್ಟು ಅನ್ಯಾಯಗಳನ್ನ ಮಾಡ್ತಿದ್ರು. ಹೆಚ್ಚಾಗಿ ದುಡ್ಡನ್ನ ತಗೊಂಡು ವ್ಯಾಪಾರ ಮಾಡ್ತಿದ್ರಂತ. ಅದ್ರ ಜೋಡಿ ಸರ್ಕಾರಿ ಜಾಗದಾಗ ಅಂಗಡಿ ಹಾಕಬೇಡ್ರಿ ಅಂತ ಹೇಳಿದ್ರೆ ಅವ್ರ ಮೇಲೆ ದರ್ಪ ತೋರಿಸ್ತಿದ್ರಂತ. ಈಗ ಅಲ್ಲಿ ಎಲ್ಲಾನು ಬುಲ್ಡೋಸರ್ ಬಂದು ಸರಿ ಮಾಡೈತಿ, ಅಂಗಡಿ ತೆರವು ಮಾಡೈತಿ. ಪ್ಲಾಟ್ಫಾರ್ಮ್ ಮೇಲಿರೋ ಅಂಗಡಿಗಳನ್ನ ಮುಚ್ಚಿ ಆದಷ್ಟು ಬೇಗ ಅವನ್ನಲ್ಲಿಂದ ತೆರವು ಮಾಡ್ತೀವಿ ಅಂತ ಕೂಡ ರೈಲ್ವೆ ಇಲಾಖೆ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟೈತಿ. ರೈಲ್ವೆ ಬರುತ್ತಂತ ಅನೌನ್ಸ್ ಮಾಡೋ ಜಾಗದಾಗ ನೀವು ಇಲ್ಲಿ ಅಕ್ರಮವಾಗಿ ಹಾಕಿರೋ ಅಂಗಡಿಗಳನ್ನ ಕ್ಲೋಸ್ ಮಾಡಬೇಕು, ಸ್ಥಳಾಂತರ ಮಾಡ್ಕೋಬೇಕು ಅಂತ ಅನೌನ್ಸ್ಮೆಂಟ್ ಕೇಳಕತ್ತೈತಿ. সকলের অবগতির জন্য জানানো যাচ্ছে যে সমস্ত অননুমোদিত হকার ও দখলদারদের রেলওয়ে প্ল্যাটফর্ম ও সাবমেরিন এরিয়া থেকে অবিলম্বে অবৈধভাবে দখল করা স্থান খালি করার নির্দেশ দেওয়া হচ্ছে. ಇಷ್ಟೆಲ್ಲ ಅಕ್ರಮವಾಗಿ ರೈಲ್ವೆ ಟ್ರ್ಯಾಕ್ ಮೇಲೆ, ರೈಲ್ವೆ ಸ್ಟೇಷನ್ಕ, ರೈಲ್ವೆ ಹಳಿ ಬಾಜುಕ ಮನೆ ಕಟ್ಕೊಂಡು ಇವರೆಲ್ಲ ಇದ್ದು, ಸರ್ಕಾರಿ ಜಾಗದಾಗ ಇವ್ರು ಇದ್ದು ಸರ್ಕಾರಕ್ಕೆ ಬೆಲೆ ಕೊಡ್ಲಾರ್ದಂಗ ಪೊಲೀಸರ ಮೇಲೆ ದರ್ಪ ತೋರಿ TMC ಗೂಂಡಗಳ ಸಪೋರ್ಟಿಂದ ಸಾಕಷ್ಟು ಅನ್ಯಾಯ ಮಾಡಿ ಇದ್ದವ್ರನ್ನ ತೆರವುಗೊಳಿಸಿದ್ರ ಪಶ್ಚಿಮ ಬಂಗಾಳದ ಕಮ್ಯುನಿಸ್ಟರು ಬೀದಿಗಿಳಿದು ಪ್ರತಿಭಟನೆ ಮಾಡಾಕತ್ತಾರ. ಅದು ಹೆಂಗೆ ನೀವು ಅವ್ರನ್ನ ತೆರವುಗೊಳಿಸ್ತೀರಿ, ಅದು ಹೆಂಗೆ ಬಡವ್ರ ಅಂಗಡಿ ಮುಚ್ತೀರಿ, ಅದು ಹೆಂಗೆ ಮಾಡ್ತೀರಿ ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡೋದ್ರ ಜೋಡಿ ಸುವೇಂದು ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅನ್ನಕತ್ತಾರ. ಕಮ್ಯುನಿಸ್ಟರ ಆಡಳಿತದಾಗ ಬೇಸತ್ತೆ ಮಮತಕ್ಕನ ಆರಿಸಿದ್ರು ಬಂಗಾಳದ ಮಂದಿ. ಮಮತಕ್ಕ ಅವರು ಡಬಲ್ ತೊಂದರೆ ಕೊಟ್ಟು ಈಗ ಅಧಿಕಾರದಿಂದ ಕೆಳಗಿಳಿದಾರ. ಸುವೇಂದು ಅಧಿಕಾರಿ ಬಂದ ಮೇಲೆ ಪ್ರತಿಯೊಂದು ಕ್ಲೀನ್ ಆಗತೈತಿ, ಅದು ಕಣ್ಣಿಗೂ ಕಾಣತೈತಿ. ಬಂಗಾಳದ ಮಂದಿ ಕೂಡ ಅದನ್ನ ನಂಬಾಕತ್ತಾರ. ಹೌದಪ್ಪ, ಬಂಗಾಳಕ್ಕೆ ಹೊಸದೊಂದು ಚೈತನ್ಯ ಕೊಟ್ಟರು BJP ಸರ್ಕಾರದವರು ಅಂತ. ಈಗ ರೈಲ್ವೆ ಇಲಾಖೆ ಕೂಡ ತನ್ನ ಹಕ್ಕುಗಳನ್ನ ತಾನೇ ಚಲಾಯಿಸಕ್ಕಾಗದೆ ಇದ್ದಿತ್ತು, ತನ್ನ ಅಧಿಕಾರವನ್ನ ತಾನೇ ಅದುಮಿಟ್ಕೊಂಡಿತ್ತು. ಈಗ BJP ಸರ್ಕಾರ ಫ್ರೀ ಹ್ಯಾಂಡ್ ಬಿಟ್ಟಿರೋದ್ರಿಂದ ತನ್ನ ಸ್ವತ್ತನ್ನ ತಾನು ರಕ್ಷಣೆ ಮಾಡ್ಕೊಳ್ಳತೈತಿ.